ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 66ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 67ನೇ ಅಧ್ಯಾಯವನ್ನು ಶುರು ಮಾಡೋಣ. ಗುರುರಾಜಲು ಅವರು ಮಗ ಉತ್ತಮ್ಗೆ ಬುದ್ಧಿಮಾತು ಹೇಳ್ತಾ ಇದ್ರು. ಇನ್ಮುಂದೆ ಆದರೂ ಸೈಲೆಂಟ್ ಆಗಿರು. ಬಿಸಿ ರಕ್ತ, ಹುಮ್ಮಸ್ಸು, ರೋಷ, ದ್ವೇಷ ಅಂತ ಹಗೆ ಸಾಧಿಸೋಕೆ ಹೋಗಬೇಡ. ಜೀವಂತ ಸಮಾಧಿ ಮಾಡಿಬಿಡ್ತಾನೆ ಆ ಗೌಡ ಅಷ್ಟೇ. ಅವನು ಅಖಾಡಕ್ಕೆ ಇಳಿಯೋದೇ ಬೇಡ. ಒಂದು ಸಾರಿ ಹುಂಕರಿಸಿದ್ರೆ ಸಾಕು, ಸುತ್ತ ಹಳ್ಳಿ ಜನ ನುಗ್ಗುತ್ತೆ. ಅವನು ಮಾತಿಗೆ ಅಷ್ಟು ಬೆಲೆ ಇದೆ. ದುಡ್ಡು ಕೊಟ್ಟು ಕೊಂಡ್ಕೊಂಡಿರೋ, ಕೆಲಸಕ್ಕೆ ಇಟ್ಕೊಂಡಿರೋ ಆಳುಗಳಲ್ಲ ಅವರೆಲ್ಲ. ಅವನ ವ್ಯಕ್ತಿತ್ವಕ್ಕೆ ಹಳ್ಳಿ ಜನ ಕೊಡೋ ಮರ್ಯಾದೆ, ಅವನ ಮಾತಿಗಿರೋ ಬೆಲೆ ಅದು. ಗುರುರಾಜಲು ಮತ್ತೇನು ಅನಾಹುತ ಆಗದೇ ಇರಲಿ ಅಂತ ಮಗನಿಗೆ ಬುದ್ಧಿ ಹೇಳಿದರು. ಒಡಲಲ್ಲಿ ಬೆಂಕಿ ರೋಷಾಗ್ನಿಯಾಗಿ ಸುಡುತ್ತಿದ್ದರೂ ಕೈಕಾಲು ಮುದುರಿಕೊಂಡು ಇರಬೇಕಾದ ಸ್ಥಿತಿ ಉತ್ತಮ್ನದ್ದು. ಡಾಕ್ಟರ್ಗೆ ಮನೆಗೆ ಬರೋಕ್ಕೆ ಹೇಳ ಎಂದು ಕೇಳಿದ ಗುರುರಾಜಲು ಅವರಿಗೆ, ಯಾವ ಡಾಕ್ಟರು ಟ್ರೀಟ್ಮೆಂಟು ಬೇಡ ನನಗೆ. ಬೇಕಿದ್ರೆ ನಿಮ್ಮ ಶುಗರು BP ಚೆಕ್ ಮಾಡಿಸ್ಕೊಳ್ಳಿ ಎಂದು ರೂಮು ಸೇರಿದವನು ಪಟಾಲಮ್ಮ ಗುಂಪನ್ನು ನೆನಪಿಸಿಕೊಂಡು ಮೂರ್ನಾಲ್ಕು ಜನರಿಗೆ ಫೋನ್ ಹಾಯಿಸಿದ್ದ. ಡ್ರೈವ್ ಮಾಡ್ತಿದ್ದೆ ಗುರು, ಫೋನ್ ಸೈಲೆಂಟಲ್ಲಿತ್ತು. ಸಿಗ್ನಲ್ನಲ್ಲಿ ಪೊಲೀಸ್ ಮಾಮ ಹಿಡ್ಕೊಂಡ್ಬಿಟ್ಟಿದ್ದ ಗುರು. ಏನು ಹೇಳ್ತೀಯ ಗುರು, ನಿನ್ನ ಜೊತೆ ಬಂದು ಒದೆ ತಿಂದು ನನಗೂ ಏಟಾಗಿದೆ. ಆಸ್ಪತ್ರೆಯಲ್ಲಿದ್ದೆ ಗುರು. ಒಬ್ಬೊಬ್ಬನದ್ದು ಒಂದೊಂದು ಸಬೂಬು. ಮಜಾ ಮಾಡುವಾಗ ಎಲ್ಲವನ್ನೂ ಬರ್ತಾನೆ, ಇಂಥ ಇಶ್ಯೂಸ್ ಆದಾಗ ಯಾವನೂ ಬರಲ್ಲ, ಕಚಡ ನನ್ನ ಮಕ್ಕಳು ಎಂದು ಬೈದುಕೊಳ್ಳುತ್ತಾ ಇರುವಾಗಲೇ ಮನೆ ಕೆಲಸದವನು ಬಾಗಿಲು ಸದ್ದು ಮಾಡಿದ್ದ. ಎಸ್ ಕಮಿನ್ ಅಂದ ಉತ್ತಮ್. ಬುದ್ಧಿ, ನಿಮ್ಮನ್ನು ಕೇಳಿಕೊಂಡು ಯಾರೋ ಬಂದಿದ್ದಾರೆ, ಕೆಲಸದವನು ಹೇಳಿದ್ದ. ಯಾರು ಎಂದು ಕೇಳಿದ ಉತ್ತಮ್. ಗೊತ್ತಿಲ್ಲ ಬುದ್ಧಿ, ದೊಡ್ಡ ಬುದ್ಧಿಯವರು ಹೇಳಿದರು ಎನ್ನುವಷ್ಟರಲ್ಲಿ ಗುರುರಾಜಲು ಬಂದಿದ್ರು. ಹಿಂದೆಯೇ ಬಂದ ವ್ಯಕ್ತಿಯನ್ನು ನೋಡಿ ಉತ್ತಮ್ಗೆ ಹೈ ವೋಲ್ಟೇಜ್ ಶಾಕ್ ಆದ ಅನುಭವ. ನೀನೇನಿಲ್ಲಿ? ಮತ್ತ್ಯಾಕೆ ಬಂದೆ ಇಲ್ಲಿಗೆ? ಎಲ್ಲಾದರೂ ಹೋಗಿದ್ದಾನ ಅಂತ ನೋಡಕ್ಕೆ ಬಂದ್ಯಾ? ಅಲ್ಲೇನು ಕಾಲೇಜಲ್ಲಿ ಹೀರೋಯಿಸಮ್ ತೋರಿಸ್ದೆ? ಇದು ನನ್ನ ಮನೆ, ಹೆಚ್ಚಿಗೆ ಆಟ ಆಡಿದ್ಯೋ ಸಾಯಿಸಾಕ್ಬಿಡ್ತೀನಿ ಅಷ್ಟೇ. ಉತ್ತಮ್ ರೇಗಾಡಿದ್ದ. ನೋಡು ಮಗ, ನಿಂಗೆ ಹೇಗೆ 2 ಮುಖ ಇದೆಯೋ ಹಾಗೆ ನನಗೂ 2 ಮುಖ ಇದೆ. ನಮ್ಮ ಮನೆಯವರು ನನ್ನವರು ಅಂತ ಬಂದಾಗ ನಾನು ಪಕ್ಕಾ ಲೋಕಲ್, ಏನು ಮಾಡೋಕ್ಕೂ ಹೇಸಿದವನು. ನನಗೆ ನನ್ನವರಷ್ಟೇ ಮುಖ್ಯ. ಆ್ಯಂಡ್ ಪ್ರೊಫೆಷ್ನಲಿ ನಾನೊಬ್ಬ ಡಾಕ್ಟರ್. ವಾಸಿ ಮಾಡೋದು ನನ್ನ ಕೆಲಸ, ಘಾಸಿ ಮಾಡೋದಲ್ಲ. ನಾನು ನನ್ನ ವೃತ್ತಿಯನ್ನು ಗೌರವಿಸ್ತೀನಿ, ಪ್ರೀತಿಸ್ತೀನಿ. ಅದರ ರೂಲ್ಸು ರೆಗ್ಯುಲೇಷನ್ಸ ಫಾಲೋ ಮಾಡ್ತೀನಿ. ಪ್ರೊಫೆಷನ್ಸ್ ಅಂತ ಬಂದರೆ ನನಗೆ ಕರ್ತವ್ಯ, ರೆಸ್ಪಾನ್ಸಿಬಿಲಿಟಿ, ವ್ಯಾಪಾರ ಅಲ್ಲ ಅಂತ ಹೇಳ್ದ ನವೀನ್. ಒಪ್ಪಿಗೆ ಕೇಳದೆ ಬಂದು ಕುಳಿತು ಟ್ರೀಟ್ಮೆಂಟ್ ಶುರು ಮಾಡ್ದ. ರಕ್ತದ ಕಲೆಗಳನ್ನೆಲ್ಲ ಒರೆಸಿ ಅವಶ್ಯವಿದ್ದಲ್ಲಿ ಸೂಚರ್ಸ್ ಹಾಕಿ ಡ್ರೆಸ್ಸಿಂಗ್ ಮಾಡಿ ಬ್ಯಾಂಡೇಜ್ ಸುತ್ತಿ 2 ಇಂಜೆಕ್ಷನ್ಗಳನ್ನು ಕೊಟ್ಟು ತನ್ನ ಹೆಸರಿದ್ದ ಪ್ರಿಸ್ಕ್ರಿಪ್ಷನಲ್ಲಿ ಜ್ಞಾನಭಾರತಿ ಹಾಸ್ಪಿಟಲ್ನ ಫೇಮರ್ ಆರ್ಥೋಪೆಡಿಕ್ ಸರ್ಜನ್ಗೆ ರೆಫರ್ ಮಾಡಿದ್ದೀನಿ. ಈ ಲೆಟರ್ ತೊಗೊಂಡು ಬಂದು ಜ್ಞಾನಭಾರತಿಲಿ ತೋರಿಸು. 0 ಬಿಲ್, ಫ್ರೀ ಆಫ್ ಕಾಸ್ಟ್ನಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ. ಐ ವಿಲ್ ಪೇ ದ ಬಿಲ್. ಔಟ್ಸೈಡ್ ಏನು ಏಟಿನ ಗುರುತುಗಳು ಕಾಣಿಸ್ತಿಲ್ಲ ಅಂತ ನೆಗ್ಲೆಕ್ಟ್ ಮಾಡಬೇಡ. ಕೊಟ್ಟಿರೋ ಎಲ್ಲ ಒಳ ಏಟುಗಳೇ. ಇನ್ನು ಮುಂದೆ ಹುಷಾರಾಗಿರು. ಪೂರ್ತಿ ಗುಣ ಆಗೋಕೆ ಕಮ್ಮಿ ಅಂದರೂ 6 ತಿಂಗಳು ಬೇಕಾಗ್ಬೋದು. ಬರಲಾ ಚಿನ್ನ ಎನ್ನುತ್ತಾ ಎದ್ದು ಹೊರ ನಡೆದ ನವೀನ್. ಬೆಳಗ್ಗೆ ಇನ್ನೂ ಆಗ ತಾನೇ ಹರಳಿ ನಿಂತ ಹೂವಿನಂತೆ ಹೋಗಿದ್ದ ಮಗಳು ಬಾಡಿದ ಮುಖ ಹೊತ್ತು ಬಂದಿದ್ದು ಕಂಡು ವಿಶ್ವನಾಥ ದಂಪತಿಗಳಿಗೆ ಗಾಬರಿಯಿಂದಲೇ ಕೇಳಿದರು. ಏನಂದು ಹೇಳಲು ತಿಳಿಯುತ್ತಿಲ್ಲ ಯತಿ ಮತ್ತು ಶರದಿಗೆ. ಆಂಟಿ ಏನಿಲ್ಲ, ಕಾಲೇಜ್ನಲ್ಲಿ ಪ್ಲೆಡ್ಜ್ ಇತ್ತು, ಬಿಸಿಲಲ್ಲಿದ್ವಿ, ಅದಕ್ಕೆ ತಲೆನೋವು ಬಂದಿದೆ ಅಷ್ಟೇ. ನನಗೂ ಕೂಡ ಪ್ಲೀಸ್ ಸ್ಟ್ರಾಂಗ್ ಕಾಫಿ ಕೊಡಿ ಅಂದಳು ಶರದಿ. ಅಷ್ಟೇನಾ, ಗಾಬರಿ ಆಗೋಗಿತ್ತು ಅಂದರು ಪೂರ್ಣಿಮಾ ಅಡುಗೆ ಮನೆ ಕಡೆ ಹೋಗುತ್ತಾ. ವಿಶ್ವನಾಥರು ಯತಿಯನ್ನು ವಿಚಾರಿಸ್ಕೊಳ್ತಾ ಇದ್ರು. ಅರ್ಜೆಂಟ್ ಡಾಕ್ಯುಮೆಂಟ್ ಬೇಕಿತ್ತು, ಬಂದಿದ್ದೆ. ನವಿ ಬ್ಯುಸಿ ಇದ್ದ, ಡ್ರಾಪ್ ಮಾಡೋಕ್ಕೆ ಅದಕ್ಕೆ ನಾನೇ ಬಂದೆ ಅಂದ ಯತಿ. ನಕ್ಷು ಇವತ್ತು ಸ್ಕೂಟಿನೂ ಬಿಟ್ಟೋಗಿದ್ಲು. ಒಳ್ಳೇದಾಯಿತು ಬಿಡು, ಬೈಕ್ ತೊಗೊಂಡೋಗು ಬೇಕಾದರೆ ಅಂತ ವಿಶ್ವನಾಥರು ಹೇಳಿದರು. ಅಣ್ಣ, ಈ ಕಡೆಯಿಂದ ಹೇಗೆ ಹೋಗ್ತೀಯ ನೀನು? ನನ್ನ ಸ್ಕೂಟಿನೇ ತೊಗೊಂಡು ಹೋಗು ಅಂದಳು ನಕ್ಷತ್ರ. ನವೀನ್ ಕಾಲ್ ಮಾಡಿದ್ದ. ಸೇಫಾಗಿ ಮನೆ ರೀಚ್ ಆದ್ರಾ ಎಂದು ಕೇಳಿ ಯತಿಗೆ ಅಲ್ಲೇ ಇರೋಕೆ ಹೇಳು, ಬರ್ತಿದ್ದೀನಿ, ಪಿಕಪ್ ಮಾಡ್ತೀನಿ ಅನ್ನು ಅಂತ ಹೇಳಿದ್ದ. ಸರಿ ಎಂದು ಡಿಸ್ಕನೆಕ್ಟ್ ಮಾಡಿ ವಿಷಯ ತಿಳಿಸಿದಳು ನಕ್ಷತ್ರ. ಇನ್ನೇ ನವೀನ್ ಬರ್ತಾನಲ್ಲ, ಜೊತೆಗೆ ಹೋಗುವಂತೆ ಇರು ಅಂದರು ವಿಶ್ವನಾಥರು. ನಕ್ಷತ್ರ ಮತ್ತು ಶರದಿ ಎದ್ದು ಫ್ರೆಶಪ್ ಆಗೋದಕ್ಕೆ ಅಂತ ಹೋಗಿದ್ರು. ನವೀನ್ ಬಂದವನೇ ನಕ್ಷುಗೆ ತಲೆನೋವಷ್ಟೇ ಅಲ್ಲ, ಜ್ವರ ಕೂಡ ಬಂದಿದೆ, ಒಂದು ಇಂಜೆಕ್ಷನ್ ತೊಗೊಂಡ್ಬಿಡು, ಸರಿಯಾಗತ್ತೆ ಅಂದ. ಅಳಿಯನ ಕಾಳಜಿಗೆ ಮತ್ತೆ ಮತ್ತೆ ಮನಸ್ಸುತ್ತಿದ್ದರು ವಿಶ್ವನಾಥರು. ಬೇಡ ಅಂದರೆ ಎಲ್ಲಿ ಕೇಳ್ತೀಯಾ, ಇನ್ನು ಮುಂದೆ ಕೆಮ್ಮಿದ್ರು ಸೀನಿದ್ರು ಇಂಜೆಕ್ಷನ್ ತಗೋಬೇಕು ನಾನು ಎನ್ನುತ್ತಲೇ ಎದ್ದು ರೂಮಿಗೆ ನಡೆದಳು ನಕ್ಷತ್ರ. ಇಂಜೆಕ್ಷನ್ ನೆಪ ಅಷ್ಟೇ. ನಕ್ಷತ್ರ ಜೊತೆ ಮಾತಾಡಬೇಕಾಗಿತ್ತು ಅವನು.
ಟೆಂಪ್ರೇಚರ್ ಚೆಕ್ ಮಾಡೋದಕ್ಕೆ ಥರ್ಮೋಮೀಟರ್ ಬಾಯಲ್ಲಿಟ್ಟು ಸೈಲೆಂಟಾಗಿ ಕೇಳಿಸ್ಕೊ. ನಾನು ಉತ್ತಮ್ ಮನೆಗೆ ಹೋಗಿ ಟ್ರೀಟ್ಮೆಂಟ್ ಮಾಡಿ ಆರ್ಥೋಪೆಡಿಕ್ ರೆಫರೆನ್ಸ್ ಲೆಟರ್ ಕೊಟ್ಟು ಬಂದಿದ್ದೀನಿ. ನೀನು ಮನಸ್ಸಲ್ಲಿ ಏನೂ ಇಟ್ಕೊಂಡು ಯೋಚನೆ ಮಾಡಬೇಡ. ಚುಕ್ಕಿ, ಮೊದಲಿನ ಹಾಗೆ ಆರಾಮಾಗಿರು. ಅವನಿಂದ ನಿನಗೆ ಮತ್ಯಾವ ತೊಂದರೆನೂ ಆಗಲ್ಲ. ಅವನ ಅಪ್ಪನೇ ಅವನ್ನ ಇನ್ನು ಮುಂದೆ ಕಂಟ್ರೋಲ್ ಮಾಡ್ತಾನೆ. ನಿನ್ನ ಮಾವ ಆಗಲೇ ಒಂದು ಸರಿ ಯಾವುದೋ ಜಮೀನು ಫ್ಯಾಕ್ಟ್ರಿ ವಿಷಯಕ್ಕೆ ಅವರಿಗೆ ವಾರ್ನ್ ಮಾಡಿ ಬಂದಿದ್ರು. ಅಪ್ಪ ಅಂದರೆ ಅವನು ಹೆದರ್ತಾನೆ. ಇವತ್ತು ನಾನು ಬೇರೆ ಅವನಿಗೆ ಪನಿಷ್ಮೆಂಟ್ ಕೊಟ್ಟಿರೋದು. ಟೋಟಲಿ ನಿಂಗಿನ್ನೂ ಅವನಿಂದ ಯಾವ ತೊಂದರೆನೂ ಆಗಲ್ಲ. ಏನಿವನು ಇವನೇ ಹೊಡೆದು ಮತ್ತೆ ಇವನೇ ಹೋಗಿ ಟ್ರೀಟ್ಮೆಂಟ್ ಕೊಟ್ಟು ಬಂದಿದ್ದಾನೆ. ಮೆಂಟ್ಲು ಅಂತ ಸರಿಯಾಗಿಟ್ಟಿದ್ದೀನಿ ಅನ್ಕೋತಿದ್ಯಾ ಅಂದ ನವೀನ್. ಥರ್ಮಾಮೀಟರನ್ನು ತೆಗೆದು ನವೀನ್ ಕೈನಲ್ಲಿಟ್ಟು, ನೀನು ಮೆಂಟ್ಲು ಅಂತ ಯಾವತ್ತೂ ಗೊತ್ತು ಬಿಡು. ಆದರೆ ಅವತ್ತು ರಾಜೇಶ್, ಇವತ್ತು ಉತ್ತಮ್. ಸಾಕಾಗಿದೆ ನವೀನ್ ನನಗೆ. ಇನ್ನೂ 2 ವರ್ಷ ಕಾಲೇಜ್ ಇದೆ. ಅವನ ಹಿಡಿತದಲ್ಲಿದ್ದಾಗ ಎಲ್ಲರೂ ಒಂದು ಸಾರಿ ಕಣ್ಮುಂದೆ ಬಂದೋದ್ರಿ. ಎಷ್ಟು ನರಕ ಅನ್ನಿಸ್ತು ಗೊತ್ತಾ? ಓದಬೇಕು ಅಂದು ಎಂಥ ತಪ್ಪು ಮಾಡಿದೆ ನಾನು? 2 ಮನೆ ಮರ್ಯಾದೆ ಹರಾಜಾಗುತ್ತಲ್ಲ ಅಂತ ಅವನಿಂದ ಮತ್ತೇನೋ ಆಗೋದಕ್ಕೂ ಮುಂಚೆ ಪ್ರಾಣ ಹೋಗಬಾರ್ದಾ ಅಂತ ಅನ್ನಿಸ್ಬಿಡ್ತು. ತಟ್ಟನೆ ಅವಳ ಬಾಯಿ ಮುಚ್ಚಿದ ನವೀನ್, ಬಿಡ್ತು ಅನ್ನು. ನಾನಿರೋವರೆಗೂ ಸಾಯೋ ಮಾತಾಡಬೇಡ. ನೀನಿಲ್ಲ ಅಂದರೆ ನಾನಿರ್ತೀನ ಹೇಳು ಎಂದು ಕಾಣದ ಕಂಬನಿ ನವೀನ್ ಕಣ್ಣಲ್ಲಿ ಇಣುಕಿತ್ತು. ನನಗೆ ಈ ಓದು ಗೀದು ಏನೂ ಬೇಡ ಅನಿಸ್ತಿದೆ ನವಿ. ಮನೇಲಿ ಮಾತಾಡು, ಮದುವೆ ಆಗಿಬಿಡೋಣ. ನಾನು ನಿನ್ನವಳಾಗಬೇಕು ಅಷ್ಟೇ. ಐ ವಾಂಟ್ ಟು ಬಿ ಯುವರ್ಸ್ ಅಂದಳು ನಕ್ಷತ್ರ. ಆದ ಆಘಾತಕ್ಕೆ ಈಗ ಯೋಚನೆ ಮಾಡ್ತಿದ್ದಾಳೆ. ನಾನೇನಾದರೂ ಹ್ಞೂ ಅಂದರೆ ಈಗ ಆಮೇಲೆ ಜೀವನ ಪೂರ್ತಿ ಅವಳ ಎಜುಕೇಷನ್ ಹಾಳಾಗಿದ್ದಕ್ಕೆ ಕಾರಣವಾಗಿ ಉತ್ತಮ್ ಅವಳ ಮನಸ್ಸಲ್ಲಿ ಕೊರಗಾಗಿ ಕಾಡ್ತಾನೆ. ಬೇಡ, ಚುಕ್ಕಿಗೆ ಯಾವುದೇ ಕೊರಗಿರಬಾರ್ದು ಅಂದ್ಕೊಂಡು ಮೊದಲು ಫಸ್ಟ್ ಇಯರ್ ಎಕ್ಸಾಮ್ಸ್ ಮುಗಿಸು, ಆಮೇಲೆ ಯೋಚನೆ ಮಾಡೋಣ. ಎಲ್ಲಿ ಒಂದು ಇಂಜೆಕ್ಷನ್ ತಗೋ, ಫೀವರು ಬಾಡಿ ಪೇಯ್ನ್ ಕಮ್ಮಿ ಆಗುತ್ತೆ ಅಂದ ನವೀನ್. ನೋ, ನನಗೆ ಯಾವ ಇಂಜೆಕ್ಷನ್ ಬೇಡ, ನಂಗೆ ನೀನು ಬೇಕು. ಎದುರಿನ ಚೇರಿನ ಮೇಲೆ ಕುಳಿತಿದ್ದವನ ತೆಕ್ಕೆಗೆ ಕಣ್ಮಿಂಚಂತೆ ಜಾರಿ ಕುತ್ತಿಗೆಗೆ ಜೋತು ಬಿದ್ದಿದ್ದಳು. ನಕ್ಷತ್ರಳ ಈ ಪರಿ ನವೀನನಿಗೆ ಹೊಸ್ತು. ಅವಳ ಮನದಲ್ಲಾಗುತ್ತಿದ್ದ ಏರಿಳಿತಗಳ ಅರ್ಥೈಸಿಕೊಳ್ಳಲು ಆಗದವನೇನಲ್ಲ ಅವನು. ಸಾಂತ್ವನವೀಯುವಂತೆ ತಬ್ಬಿ ಸಂತೈಸುತ್ತಾ ಅರೆಘಳಿಕೆ ಕೂತ. ಬಾಗಿಲು ಬಡಿದ ಸತ್ತಾಗಿತ್ತು. ಚುಕ್ಕಿ, ಡೋರ್ ಸೌಂಡ್ ಮಾಡ್ತಿದ್ದಾರೆ ನಿಧಾನವಾಗಿ ಹೇಳಿದ. ಹ್ಞೂ ಅವನಿಂದ ಅರೆಕ್ಷಣವು ದೂರಾಗುವ ಮನಸ್ಸಿಲ್ಲ ಅವಳಿಗೆ. ಭಯದಿಂದ ಅವಡುಗಚ್ಚಿದ ಗುಬ್ಬಿಯಂಥ ಸ್ಥಿತಿ ನಕ್ಷತ್ರಳದು. ನವೀನ್ಗೆ ಭಾವೋದ್ರೇಕಗಳಿಲ್ಲ. ಹೀಗೆ ಬಿಟ್ಟರೆದ್ದು ಸರಿಯಾಗದು. ಮನಸ್ಸು ಹಗುರಾಗಬೇಕಿದೆ ಅಂದ್ಕೊಂಡು ಬಲವಂತವಾಗಿ ಬಿಡಿಸ್ದ. ನಾನೆಲ್ಲೂ ಹೋಗಲ್ಲ. ಯಾರಾದರೂ ನೋಡಿದ್ರೆ ಏನಂದ್ಕೋತಾರೆ? ಮನೆಯಲ್ಲಿ ಅಪ್ಪ ಅಮ್ಮ ಇಬ್ಬರೂ ಇದ್ದಾರೆ ಅಂತ ಎಚ್ಚರಿಸಿದ್ದ. ಆಗಲೇ ಸರಿದು ಕೂತ್ಲು. ಶರದೀಶ್, ಯತಿ ಇಬ್ಬರೂ ಒಳಗಡೆ ಬಂದರು. ಡಾಕ್ಟರ್ ಒಂದೊಂದು ಪೇಷಂಟ್ಗೆ ಇಷ್ಟೊಂದು ಟ್ರೀಟ್ಮೆಂಟ್ ಕೊಟ್ಟರೆ ಹೇಗೆ ಅನ್ನುತ್ತಾ. ಸ್ಪೆಷಲ್ ಪೇಷಂಟ್ ಅಲ್ವಾ, ಅದಕ್ಕೆ ಕಣ್ಮಿಟುಕಿಸಿದ ನವೀನ್. ಎಲ್ಲರೂ ಹಾಲ್ಗೆ ಬಂದು ಮತ್ತೊಮ್ಮೆ ಕಾಫಿ ಕುಡಿದು ನವೀನ್ ಯತೀಶ್ ಇಬ್ಬರೂ ಹೊರಟರು. ಬಲವಂತವಾಗಿ ಬೀಳ್ಕೊಡುವಂತಿದ್ದ ನಕ್ಷತ್ರಳ ಮುಖಭಾವ ನವೀನ್ಗೆ ಚಿಂತೆಗಿಟ್ಟುಕೊಂಡಿತು. ಮುಂದೇನು ಮಾಡುವುದು? ಅವಳು ಮತ್ತೆ ಮೊದಲಿನಂತಾಗಲು ಅಂತ ಯೋಚನೆ ಮಾಡ್ತಾ ಇದ್ದವನನ್ನು ನೋಡಿದ ಯತಿ, ಏನಾಯಿತು, ಯಾಕೆ ಒಂಥರ ಇದ್ದೀಯಾ? ಇನ್ನೂ ಗಲಾಟೆ ವಿಷಯದಿಂದ ಹೊರಗಡೆ ಬಂದಿಲ್ವಾ ನೀನು ಅಂತ ಕೇಳಿದ್ದ. ಹಾಗೇನಿಲ್ವೋ. ಚುಕ್ಕಿ ತುಂಬ ಮನಸ್ಸು ಕಚ್ಕೊಂಡಿದ್ದಾಳೆ. ಅವಳಿಗೆ ನನ್ನಿಂದ ಎಲ್ಲಿ ದೂರಾಗ್ತೀನೋ ಕಳ್ಕೊತೀನೋ ಅನ್ನೋ ಭಯ, ಫ್ರಸ್ಟ್ರೇಷನ್. ಮಗ, ಅವಳ ಅಣ್ಣನಾಗಿ ಅಲ್ಲ, ನನ್ನ ಫ್ರೆಂಡಾಗಿ ಏನೋ ಹೇಳಲಾ ಅಂದ ನವೀನ್. ಹೇಳೋ, ನೀನು ತುಂಬ ಟೆನ್ಷನ್ ಆಗಿದೆಯಾ? ಏನಾಯಿತು? ಏನಂದ್ಲು ರೂಮಲ್ಲಿ? ನಿನ್ನ ಮುಖ ನೋಡಿದಾಗ ಅನ್ನಿಸ್ತು, ಬಟ್ ಕೇಳೋದು ಸರಿ ಇಲ್ಲ ಅಂತ ಸುಮ್ಮನಾದೆ ಅಂದ ಯತಿ. ಕಾಲೇಜ್ನಲ್ಲಾದ ಗಲಾಟೆಯಿಂದ ಅವಳಿಗೆ ಭಯ ಶುರು ಆಗಿದೆ. ಎಲ್ಲಿ ಯಾರು ಏನು ಮಾಡ್ತಾರೋ ಅಂತ, ಮೀನ್ಸ್ ಫಿಸಿಕಲಿ. ಸೊ ಅದರಿಂದ ನನ್ನನ್ನು ಕಳ್ಕೊಳ್ಳೋ ಭಯ ಶುರುವಾಗಿದೆ ಅವಳಿಗೆ. ಮದುವೆ ಆಗಿಬಿಡೋಣ, ನನಗೆ ಇದ್ಯಾವುದು ಬೇಡ ಅಂತ ಅಂದ್ಲು ಅಂತ ಹೇಳಿ ಮುಖ ನೋಡಿದ ನವೀನ್. ನೀನೇನಂದೆ? ಹ್ಞೂ ಅಂದ ಆತಂಕದಿಂದ ಕೇಳಿದ ಯತಿ. ಎಕ್ಸಾಮ್ಸ್ ಮುಗಿಸು ಅಂತ ಸಮಾಧಾನ ಮಾಡಿ ಬಂದಿದ್ದೀನಿ. ಬಟ್ ಎಷ್ಟು ಮಟ್ಟಿಗೆ ಸಮಾಧಾನ ಆಗಿದ್ದಾಳೋ ಗೊತ್ತಿಲ್ಲ. ಅಷ್ಟು ಸುಲಭವಾಗಿ ಈ ಭಯ ಅವಳಿಂದ ಹೋಗಲ್ಲ. ಯಾರಾದರೂ ಅವಳ ಹತ್ರ ಓಪನ್ ಆಗಿ ಮಾತಾಡಿ ತಿಳಿಸಿ ಹೇಳಬೇಕು. ಯಾರ ಹತ್ರ ಹೇಳಿಸೋದು ಎಂದು ಯೋಚಿಸಲು ಶುರು ಮಾಡಿದ ನವೀನ್. ಶರು, ತುಂಬ ಭಯ ಆಗ್ತಿದೆ ಕಣೆ. 2 ಮನೆ ಗೌರವ ಕಾಪಾಡೋ ಜವಾಬ್ದಾರಿ ಇದೆ ಹೆಗಲ್ ಮೇಲೆ. ಜೊತೆಗೆ ನವಿ. ಕಾಲೇಜಲ್ಲಿ ಆಗಿದ್ದು ಹೊರಗಡೆ ಗೊತ್ತಾಗಲ್ವಾ? ಸ್ಟೂಡೆಂಟ್ಸ್ ಮಾತಾಡದೇ ಇರ್ತಾರಾ? ಅಟ್ಲೀಸ್ಟ್ ಮನೇಲಾದರೂ ಯಾರನ್ನಂತ ಅಬ್ಸರ್ವ್ ಮಾಡೋದು? ಮ್ಯಾಟರ್ ಲೀಕ್ ಆದರೆ ಇಂಥವ್ರು ಅಂತ ಕಂಡು ಹಿಡಿಯೋದು ಆಗಲ್ಲ. ನನಗೆ ಯಾಕೋ ಈ ಕಾಲೇಜು ಸ್ಟಡೀಸ್ ಯಾವುದೂ ಬೇಡ ಅನ್ನಿಸ್ತಿದೆ. ತನ್ನ ಮನಸ್ಸಿನಲ್ಲಿ ಕೊರೆಯುತ್ತಿದ್ದ ಚಿಂತೆಯನ್ನು ಹೊರ ಹಾಕಿದ್ಲು ನಕ್ಷತ್ರ. ಹಾಗೆಲ್ಲ ಏನೂ ಆಗಲ್ಲ, ಚಿಂತೆ ಬಿಟ್ಟು ಆರಾಮಾಗಿರು. ಬ್ರೋ ಇದ್ದಾರಲ್ಲ, ಎಲ್ಲ ನೋಡ್ಕೋತಾರೆ. ಶರದಿ ಸಮಾಧಾನಿಸಿದಳಾದರೂ ಒಳಗಡೆ ಅಳುಕಿತ್ತು. ಎಷ್ಟು ಮಾತ್ರ ಸರಿಯಾದ ನಿರ್ಧಾರ? ಇನ್ನೂ 2 ವರ್ಷಗಳ ಜರ್ನಿ ಇದೆ. ಇನ್ನೂ ಏನೇನಾಗುತ್ತೋ. ಸತೀಶ್ ಅವರ ಹತ್ರ ಒಂದು ಸಾರಿ ಮಾತಾಡಬೇಕು ತೀರ್ಮಾನಿಸಿದಳು. ಆಯಾಸಕ್ಕೇನೋ ಎಂಬಂತೆ ನಕ್ಷತ್ರಳಿಗೆ ನಿದ್ರೆ ಆವರಿಸಿತು. ಸತೀಶ್ ಜೊತೆ ಶರದಿ ಮಾತನಾಡಿದಾಗ ಅವನು ಕೂಡ ದುಡುಕಿ ತೀರ್ಮಾನ ತಗೊಳ್ಳೋದು ಬೇಡ, ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಮೊದಲು ಅವಳು.
ಆ ವಿಷಯದಿಂದ ಹೊರಗಡೆ ಬರೋ ಹಾಗೆ ನೋಡ್ಕೊಳ್ಳೋಣ ಅಂತ ಸಲಹೆ ಕೊಟ್ಟಿದ್ದ. ಮನೆ ತಲುಪಿದ ನವೀನ್ ಊಟದ ಸಮಯದಲ್ಲಿ ಲೋಕಾರೂಢಿಯಾಗಿ ಮಾತನಾಡ್ತಾ ಬೇಕಂತಲೇ ಮನೆಯವರ ಮನದಾಳ ತಿಳಿಯೋದಕ್ಕೆ ಮದುವೆ ವಿಷಯ ಪ್ರಸ್ತಾಪಿಸಿದಾಗ ಎಲ್ಲರೂ ಈಗಲೇ ಬೇಡ ಅಂತಲೇ ನಿರಾಕರಿಸಿದ್ರು. ಇದೇ ಸರಿ, ಚುಕ್ಕಿ ಏನೋ ಭಯ ಗಾಬರಿಯಲ್ಲಿ ಎಲ್ಲಿ ನನ್ನಿಂದ ಎಲ್ರಿಗೂ ಅವಮಾನ ಆಗುತ್ತೋ ಅನ್ನೋ ಭಯದಲ್ಲಿ ಹೇಳ್ತಿದ್ದಾಳೆ. ಲೈಫ್ ಲಾಂಗ್ ಅವಳಿಗೆ ಅದೊಂದು ಕೊರಗಿನ ಹಾಗೆ ಕಾಡೋದು ಬೇಡ ಅಂತ ಊಟ ಮುಗಿಸಿ ಮೇಲೆದ್ದನು. ಸುಧಾ, ತಾರಾ ಇಬ್ಬರು ಅಣ್ಣ ತಮ್ಮಂದಿರಿಗೆ ವೀಳ್ಯ ಜೋಡಿಸ್ಕೊಡ್ತಿದ್ರು. ಹುಡುಗರೆಲ್ಲ ಹಣ್ಗಳನ್ನ ತಿಂತಾಯಿದ್ರು. ನವಿ, ನಾಳೆ ಲಕ್ಷ್ಮಿನ ಕರ್ಕೊಂಡು ಬರೋಕ್ಕೆ ಹೋಗುವಾಗ ನಾನೂ ಬರ್ತೀನಿ ಕಣೋ, ವಿಶ್ವನಾಥ್ ಅವರ ಹತ್ರ ಸ್ವಲ್ಪ ಮಾತಾಡೋದಿದೆ ಅಂದರು ಗೌಡ್ರು. ಏನು ವಿಷಯ ಅಪ್ಪ? ಅಪ್ಪನಿಗೇನಾದರೂ ಇಂದು ನಡೆದ ಘಟನೆ ತಿಳಿತಾ? ಅಷ್ಟೆಲ್ಲ ಬಿಗಿ ಬಂದೋಬಸ್ತ್ ಮಾಡಿದರೂ ಕೂಡ ನವೀನ್ ಮನಸ್ಸು ಅಳುಕಿತ್ತು. ಸದಾ, ನಾಳೆ ನೀನು ಫ್ರೀ ಮಾಡ್ಕೊ, ಸ್ವಲ್ಪ ಹೋಗ್ಬರೋಣ ಅಂದರು ಗೌಡ್ರು. ಏನಾದರೂ ಇಂಪಾರ್ಟೆಂಟ್ ಮಾತಾಡೋದಿತ್ತಾ ಅಣ್ಣ? ಜಾಸ್ತಿ ಟೈಮ್ ಆಗೋದಾದರೆ ಮಧ್ಯಾಹ್ನದ ಮೇಲೆ ಹೋಗೋಣವಾ? ಬೆಳಗ್ಗೆ ಹೂವಿಗೆ ಮಾರ್ಕೆಟಿಂದ ಬರ್ತಿದ್ದಾರೆ. ನಿಂಗೆ ಹೇಳ್ತಿದ್ದೆ ವೇಸ್ಟೇಜ್ ಹೂವನ್ನು ಜಾಸ್ತಿ ತೆಗಿತಿದ್ದಾರೆ ಅಂತ. ಸ್ವಲ್ಪ ಮಾತಾಡೋದಿತ್ತು. ನವಿ ಜೊತೆ ಅಂದರೆ ಟೈಮ್ ಅಡ್ಜಸ್ಟ್ ಆಗಲ್ಲ ಅಂದರು ಸದಾನಂದರು. ನಾಳೆ ಭಾನುವಾರ ಅಲ್ವ ಚಿಕ್ಕಪ್ಪ, ನನಗೂ ಲೀವ್ ಇದೆ, ಲೇಟಾಗಿ ಹೋದ್ರಾಯ್ತು ಬಿಡಿ. ಆದರೆ ಯಾಕೆ ಅಂದ ನವೀನ್. ಇವರು ಬರೀ ಹೋಗೋಣ ಅಂತಾರೆ, ಅವನಿಗೆ ಕಾರಣ ತಿಳಿದೇ ಸಮಾಧಾನ ಇಲ್ಲ. ಹೇಳಬಾರ್ದಾ? ಏನು ನೀವೇ ಹೋಗ್ತಿದ್ದೀರಾ ಸೊಸೆ ನೋಡೋಕ್ಕೆ ಅಂದರು ಸುಧಾಮಣಿ ಎಲೆಗೆ ಸುಣ್ಣ ಹಚ್ಚುತ್ತಾ. ಅದೆಷ್ಟು ಆತರ ನಮ್ಮನೆ ಜನಕ್ಕೆ, ಒಬ್ರಿಗಿಂತ ಒಬ್ಬರು ಎಂದು ನಗುತ್ತಾ ಸತಿ ಕಾಲ್ ಮಾಡಿಕೊಂಡು ಇಲ್ಲಿ ಮಾತಾಡಬೇಕು ಅಂದರು ಗೌಡರು. ಸತಿಗ ಇರಿ ಅಂದು ಕಾಲ್ ಮಾಡಿ ಲೌಡ್ ಸ್ಪೀಕರ್ ಆನ್ ಮಾಡಿ ಅಪ್ಪ ಮಾತಾಡಬೇಕಂತೆ ಅಂದ ನವೀನ್. ಕುಶಲೋಪರಿ ವಿಚಾರಿಸಿ, ಸತಿ ನೋಡು, ನವಿ ಮದುವೆ ಅಂತ ಲಕ್ಷ್ಮಿ ಓದಬೇಕು ಅಂತ ಮುಂದೂಡಿದ್ದಾಯಿತು. ಆದರೆ ಬೇಜಾರಾಗಬೇಡ್ರ, ಗೌಡ್ರು ಒತ್ತಾಯ ಮಾಡ್ತಿದ್ದಾರೆ ಅಂತ. ತಂದೆ ಸತ್ತ ವರ್ಷ ತುಂಬೋದ್ರೊಳಗೆ ಹಿರಿಮಗನ ಮದುವೆ ಮಾಡಬೇಕು. ತೀರಾ ಚಿಕ್ಕವನಾಗಿದ್ದರೆ ಅದು ಬೇರೆ ವಿಷಯ. ನೀನೇನು ಚಿಕ್ಕವನಲ್ಲ, ನಿಂಗೂ 24 ತುಂಬಿ 25. ನೀವೀಗಿನ ಕಾಲದವರು, ಶಾಸ್ತ್ರ ಸಂಪ್ರದಾಯ ಎಲ್ಲ ನಂಬಲ್ಲ. ಆದರೆ ನಾವು ಹಳೆ ಕಾಲದವರು. ನೀನು ಹ್ಞೂ ಗೌಡ್ರೆ, ನಂಗೆ ಒಪ್ಪಿಗೆ ಇದೆ, ನೀವು ಮಾತು ಮುಂದುವರಿಸಿ ಅಂದರೆ ನಾನು ಮಾತಾಡ್ತೀನಪ್ಪ ಅಂದರು ಗೌಡರು. ಶರದಿ ಅಂದರೆ ಇಷ್ಟ, ಆದರೆ ಗೌಡ್ರಿಗೆ ಹೇಗೆ ಗೊತ್ತಾಯಿತು? ಗೌಡ್ರು ಶರದಿ ಬಗ್ಗೆನೇ ಹೇಳ್ತಿದ್ದಾರಾ ಅಥವಾ ಬೇರೆ ಯಾವುದಾದ್ರೂ ಹುಡುಗಿ ಬಗ್ಗೆ ಹೇಳ್ತಿದ್ದಾರಾ? ಹಾಗೇನಾದರೂ ಆಗಿದ್ರೆ ಗೌಡ್ರ ಮಾತಿಗೆ ಎದುರಾಡೋಕ್ಕಾಗಲ್ಲ. ಮತ್ತು ಶರದಿ ಪ್ರೀತಿಯಲ್ಲಿ ಸೋಲುಂಟೇನಾ? ಹೃದಯ ಅರೆಕ್ಷಣ ಕಂಪಿಸಿತ್ತು. ನೀವೊಳ್ಳೆ ಭಾವ. ನವೀನನ್ ಲವ್ ಸ್ಟೋರಿ ಏನೋ ಗೊತ್ತಿತ್ತು, ಸರ್ಪ್ರೈಸು ಓಕೆ. ನೀವು ಅವನಿಗೆ ಹುಡುಗಿ ಯಾರಂತ ಹೇಳ್ದೆ ಮಾತಾಡ್ತೀನಿ ಅಂದರೆ ಅವನು ಹೇಗೆ ಒಪ್ಪಿಗೆ ಕೊಡ್ತಾನೆ ಹೇಳಿ ಅಂದರು ತಾರಾ. ಸತಿ, ನಾನು, ಅಪ್ಪ, ಚಿಕ್ಕಪ್ಪ ನಾಳೆ ಚುಕ್ಕಿ ಮನೆಗೆ ಹೋಗೋಣ ಅಂತ ಮಾವನ ಹತ್ರ ಮಾತಾಡೋಕ್ಕೆ. ಅದು ನೀನು ಹ್ಞೂ ಅಂದರೆ ಕಾಡಿಸುತ್ತಾ ಹೇಳಿದ ನವೀನ್. ಹೋದ ಜೀವ ಬಂದಂತಾಗಿತ್ತು ಸತಿಗೆ ಈಗ. ಆದರೆ ನವೀನನಂತೆ ಆತುರಗಾರನಲ್ಲ ಅವನು. ಅದು ಗೌಡ್ರೆ, ಇನ್ನೂ ವರ್ಷ ಆಗಿಲ್ಲ ಜಾಬ್ ಸೇರಿಕೊಂಡು. ಕೆರಿಯರ್ ರಾಗವೆಳೆದ ಸತಿ. ಸತಿ, ಕ್ಯಾರಿಯರ್ ಕಟ್ಕೊಡೋಳು ಬಂದರೆ ಕೆರಿಯರ್ ತಾನಾಗೇ ಗ್ರೋತ್ ಆಗುತ್ತೆ, ಒಪ್ಕೊಳ್ಳೋ. ನಾವು ಜವಾಬ್ದಾರಿಗಳನ್ನು ಕಾಲಕ್ಕೆ ತಕ್ಕಾಗೆ ನಿಭಾಯಿಸಬೇಕಲ್ವಾ? ತಾರಾಮಣಿ ತಿಳಿ ಹೇಳಿದರು. ಸತಿ, ಏನೂ ಚಿಂತೆ ಮಾಡಬೇಡ. ಅದಿಲ್ಲ ಇದಿಲ್ಲ ಅಂತ ನೀನು ಈ ಮನೆ ಮಗನೇ, ನಾವೆಲ್ಲ ಇಲ್ವಾ? ನಮಗೂ ವಯಸ್ಸಾಯಿತು. ಮಕ್ಕಳ ಜವಾಬ್ದಾರಿನ ಆದಷ್ಟು ಈಗಲಿಂದ ಇಳಿಸ್ಕೋತೀವಿ. ಹ್ಞೂ ಅನ್ನೋ ಅಂದರು ಸುಧಾ. ಹ್ಞೂ ಅನ್ನೋ ಸತಿ, ನೀನಂತೂ ನಿನ್ನ ತಂಗಿ ಕೊಡೋಕೆ ಲೇಟ್ ಮಾಡಿದೆ, ಆದರೆ ನಾನೇನು ಮಾಡಲ್ಲ ಅಂದ ನವೀನ್. ಎಲ್ಲರೂ ಇಷ್ಟು ಹೇಳಿದ ಮೇಲೆ, ಸರಿ ಗೌಡ್ರೆ, ನಿಮಗೆ ಯಾವ್ದು ಸರಿ ಅನಿಸುತ್ತೋ ಅದನ್ನು ಮಾಡಿ ಅಂದು ಒಪ್ಪಿಗೆ ಇತ್ತು ಕಾಲ್ ಡಿಸ್ಕನೆಕ್ಟ್ ಮಾಡಿದ. ಹೆತ್ತವರ ನೆನಪಾಗಿತ್ತು. ಅಮ್ಮ ಇದ್ದಿದ್ರೆ ಅದೆಷ್ಟು ಸಂಭ್ರಮಿಸ್ತಿದ್ಲೋ ಏನೋ. ನವಿ ಎಂಗೇಜ್ಮೆಂಟ್ ದಿನ ಮಗನ ಮದುವೆ ಕನಸು ಕಾಣುತ್ತಿದ್ದ ಅಪ್ಪನ ಕಣ್ಣುಗಳ ನೆನಪಿನ್ನೂ ಮಾಸಿಲ್ಲ. ಮಾತಾಡದೇ ಇದ್ದರೂ ಸತಿಗೆ ತಾಯಿ ಥರ ನೋಡ್ಕೊಳ್ಳೋ ಹುಡುಗಿನೇ ಸಿಗಬೇಕು, ಆಗಲೇ ನೆಮ್ಮದಿ. ನನಗೆ ಅವರಿವ್ರ ಬಳಿ ಶಾಮಣ್ಣನವರು ಹೇಳಿದ್ದು ತಿಳಿಯದವನೇನಲ್ಲ ಅವನು. ಎಲ್ಲರ ಒತ್ತಾಯಕ್ಕೆ ಒಪ್ಪಿಗೆ ಇನ್ನೇನು ಕೊಟ್ಟೆ. ಆದರೆ ನನ್ನದು ಅಂತ ಒಂದು ಮನೆ ಇಲ್ಲ, ಇರೋದು ಪ್ರೈವೇಟ್ ಕೆಲಸ. ಆಸ್ತಿ ಪಾಲಿಗಂತೂ ಬರಲಾರೆ ಅಂತ ಹೇಳಿ ಬಂದಾಗಿದೆ. ಮನೆ ಬಾಗಿಲಂತೂ ಅಪ್ಪನ 12ನೇ ದಿನದ ಕಾರ್ಯದ ದಿನವೇ ಮುಚ್ಚೋಯ್ತು. ಒಪ್ಪಿಗೆ ಕೊಟ್ಟಿದ್ದು ಎಷ್ಟು ಸರಿಯಾದ ತೀರ್ಮಾನ. ಶರದಿಗೆ ಹೇಳೋಣ ಅಂದ್ಕೊಂಡು ಆಗಲೇ ಟೈಮ್ ಆಗಿತ್ತು. ಡಿಸ್ಟರ್ಬ್ ಮಾಡೋದು ಬೇಡ, ಮಾರ್ನಿಂಗ್ 4 o'clock ಶಿಫ್ಟ್ ಬೇರೆ ಹೋಗಬೇಕು ಅಂದ್ಕೊಂಡು ಮಲಗಿಬಿಟ್ಟ ಸತಿ. ನವಿ ಕಾಲ್ ಮಾಡಿದ್ದ. ಮಲಗಿದ್ಯೇನೋ ಎಂದು ಕೇಳಿದ. ಈಗ ಮಲಗ್ತಿದ್ದೆ, ನೀನು ಕಾಲ್ ಮಾಡಿದೆ, ಹೇಳು ಅಂದ ಸತಿ. ನಾನು ಮಲಗೋಣ ಅಂತ ಬಂದೆ, ಸೊ ಮಾಡಿದೆ. ಥಿಂಕ್ ಮಾಡ್ತಿದೀಯ ಸತಿ? ಏನೇನೋ ಮನಸ್ಸಿಗೆ ಹಚ್ಕೊಂಡು ಜಾಸ್ತಿ ಯೋಚನೆ ಮಾಡಬೇಡ. ಗೆಳೆಯನ ಮನದಾಳ ತಿಳಿದಿದ್ದು ಹೇಳಿದ ಸತಿ. ಇಷ್ಟು ಸಡನ್ಲಿ ಹೇಗೋ ಮ್ಯಾನೇಜ್ ಮಾಡೋದು? ಅವಳಿನ್ನೂ ಓದ್ತಾ ಇದ್ದಾಳೆ. ಗೌಡ್ರು ನೋಡಿದ್ರೆ ಶಾಸ್ತ್ರ ಸಂಪ್ರದಾಯ ಅಂತಾರೆ. ನಮ್ಮ ಅವಶ್ಯಕತೆಗೋಸ್ಕರ ಒತ್ತಾಯ ಮಾಡೋದು ತಪ್ಪಲ್ವಾ? ಸತಿ ತನ್ನ ಯೋಚನೆಯನ್ನು ಹೊರಹಾಕಿದ. ಎಲ್ಲ ನೀನೇ ಡಿಸೈಡ್ ಮಾಡ್ತೀಯಲ್ಲ. ಮಾವನ ಹತ್ರ ಮಾತಾಡೋಣ ಅಂದಿದ್ದು ಅಷ್ಟೇ. ಅಪ್ಪ ಯಾರಿಗೂ ಪ್ರೆಷರ್ ಹಾಕಲ್ಲ, ಗೊತ್ತಿಲ್ವಾ? ಏನು, ನೀನು ಮದುವೆ ವಿಷಯ ಮಾತಾಡೋಕ್ಕೆ ನಿನ್ನೆ ಬಿಟ್ಟು ಹೋಗ್ತೀವಾ? ಗೆಳೆಯನನ್ನು ರೇಗಿಸುತ್ತಾ ಕೇಳಿದ ನವೀನ್.
ನೀವೆಲ್ಲ ನನಗಿಂತ ಬೆಸ್ಟ್ ಡಿಸಿಷನ್ಸ್ ತೊಗೋತೀರಾ ಅಂತ ಗೊತ್ತು. ಹಾಗೇನಿಲ್ಲ ಅಂದ ಸತಿ ನಂಬಿಕೆಯಿಂದ. ನನ್ನ ಮದುವೆ ವಿಷಯದಲ್ಲಿ ಎಲ್ಲರೂ ಸೇರಿಕೊಂಡು ನನ್ನ ಹತ್ರನೇ ಸೀಕ್ರೆಟ್ ಮಾಡಿದ್ರಿ. ನಿಂಗೆ ವಿಷಯ ಗೊತ್ತು, ಬಟ್ ಶರದಿ ಹತ್ರ ಹೇಳೋ ಹಾಗಿಲ್ಲ. ಕಂಡೀಷನ್ ಅಪ್ಲೈಡ್ ಅಂದ ನವಿ. ಸತಿ ಎಷ್ಟೇ ಚೆನ್ನಾಗಿರುವವನಂತೆ ತೋರಿಸ್ಕೊಂಡ್ರೂ ಒಳಗಡೆ ಕಾಡುತ್ತಿದ್ದ ಒಂಟಿತನ ನವೀನನ ಚಿಂತೆಗೆ ಕಾರಣ ಆಗಿತ್ತು. ಆದ್ದರಿಂದಲೇ ಗೆಳೆಯನ ಮದುವೆ ವಿಷಯ ಅವನಿಗೆ ಸಂತೋಷ ಆಗಿತ್ತು. ಸರಿ ಆಯಿತು, ಹೇಳಲ್ಲ. ನಿನ್ನ ತಂಗಿ ಏನಾದರೂ ಯಾಕೆ ಹೇಳಲಿಲ್ಲ ಅಂತ ಊದಿಸ್ಕೊಂಡ್ರೆ ನೀನೇ ರಾಜೆ ಮಾಡಬೇಕು. ನೆನಪಿರಲಿ, ಶರದಿಗೆ ಇರಿಸು ಮುರಿಸಾಗುತ್ತೋ ಏನೋ ಅಂತ ಹಿಂದೇಟು ಹಾಕಿ ನಕ್ಷುಗಾದ್ರೂ ಗೊತ್ತಾ ಇಲ್ವಾ ಅಂತ ಕೇಳ್ದ. ಯಾರಿಗೂ ಗೊತ್ತಿಲ್ಲ. ಆ ಬಾಯ್ಬಡ್ಕಿಗೆ ಗೊತ್ತಾದರೆ ಅಷ್ಟೇ. ಮಲ್ಗು, ಗುಡ್ ನೈಟ್ ಅಂತ ಡಿಸ್ಕನೆಕ್ಟ್ ಮಾಡಿದ ನವೀನ್. ಭಾನುವಾರವಾಗಿದ್ದರಿಂದ ಆಗಷ್ಟೇ ತಿಂಡಿ ಮುಗಿಸಿ ನಕ್ಷತ್ರ, ಶರದಿ, ಜೀವನ್ ಕೇರಂ ಆಡ್ತಾ ಕುಳಿತಿದ್ರೆ ವಿಶ್ವನಾಥ ದಂಪತಿಗಳು ಗೌಡರು ಬರುವ ಸೂಚನೆ ಇದ್ದಿದ್ದರಿಂದ ತಯಾರಿ ಮಾಡ್ಕೊಳ್ತಾ ಇದ್ರು. ಶರದಿಗೆ ಈಗಲಾದರೂ ಸತ್ಯ ಹೇಳಬೇಕಾಗಿತ್ತೇನೋ ಅಂದರು ಪೂರ್ಣಿಮಾ. ಅಂಕಲ್ ಆಂಟಿ ನನ್ನ ವಿಷಯದಲ್ಲಿ ಮಾತ್ರ ಅರ್ಜೆಂಟ್ ಮಾಡಿದ್ರು ಅನ್ಕೋಬಾರ್ದಲ್ವಾ ಅವಳು ಎಂದರು ಪೂರ್ಣಿಮಾ. ಏನಂತ ಹೇಳಬೇಕು, ಯಾಕೆ ಹೇಳಬೇಕು ಹೇಳು. ನೋಡು ಪೂರ್ಣ, ಶಾಸ್ತ್ರ ಸಂಪ್ರದಾಯಗಳನ್ನು ನಾವು ಪಾಲಿಸೋಣ. ಅವಳಿಗೆ ಹೇಳ್ದೇನೂ ಪಾಲಿಸ್ಬೋದು ಅನ್ಬೇಕಾದ್ರೆ ಯಾಕೆ ಹೇಳಬೇಕು? ಯಾಕೆ ಅವಳು ಮತ್ತಷ್ಟು ಮನಸ್ಗಚ್ಕೊಂಡು ನೋವು ತಿನ್ನೋಕ? ವಿಶ್ವನಾಥರು ಗದರಿದರು. ಅದಾಗಲ್ಲ ರೀ, ಎಷ್ಟೇ ಆದರೂ ಅವರು ಅವಳಿಗೆ ಜನ್ಮ ಕೊಟ್ಟ ತಂದೆ. ಅಂಥವ್ರ ಸಾವಿನ ಸುದ್ದಿ ಹೇಳದೆ ಇರೋದು ಎಷ್ಟು ಸರಿ, ನೀವೇ ಹೇಳಿ? ಪೂರ್ಣಿಮಾ ಹಿಂದೇಟು ಹಾಕುತ್ತಾ ಹೇಳಿದರು. ಜನ್ಮ ಕೊಟ್ಟರೆ ಸಾಲದು ಪೂರ್ಣ, ತಂದೆಯಾಗಿ ಜವಾಬ್ದಾರಿ ನಿರ್ವಹಿಸಬೇಕು. ಅವಳಿಗೆ ತಂದೆ ನೆನಪು ಕೂಡ ಇಲ್ಲ. ಅಂಥ ನೆನಪೇ ಇಲ್ಲದ ವ್ಯಕ್ತಿ ಸಾವಿನ ಸುದ್ದಿ ಹೇಳಿ ಅವಳು ಏನೇನೋ ಯೋಚನೆ ಮಾಡಿಕೊಂಡು ಮನಸ್ಗಚ್ಕೊಂಡು ಕೊರಗೋದು ನನಗಿಷ್ಟ ಇಲ್ಲ. ನೋಡು ಪೂರ್ಣ, ಅವರ ಮಗಳಾಗಿದ್ದಕ್ಕೆ ಅದು ಲಲಿತಾ ಅವರೇನೇ ಮಾಡಿರಬಹುದು. ಅವನು ನಂಗೆ ಗಂಡಾನೇ, ಶರದಿಗೆ ಅಪ್ಪಾನೇ. ಸಂಪ್ರದಾಯದ ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡಲೇಬೇಕು ಅಣ್ಣ ಅಂದಿದ್ದಕ್ಕೋಸ್ಕರ ನಾನು ಶರದಿ ಮದುವೆ ಬಗ್ಗೆ ಯೋಚನೆ ಮಾಡಿ ಹೇಳಿದೆ. ಇಲ್ಲ ಅಂದಿದ್ರೆ ನಕ್ಷು ಹಾಗೇನೆ ಅವಳು ಮುಗಿಯೋವರೆಗೂ ನಾನು ಮುಂದುವರಿತಾ ಇರಲಿಲ್ಲ. ಅಲ್ಲದೆ ಸತೀನು ಒಳ್ಳೆ ಹುಡುಗ, ಗೊತ್ತಿರೋನು. ನಮ್ಮ ಕಣ್ಮುಂದೆ ಮಗಳು ಸುಖವಾಗಿರ್ತಾಳೆ ಅನ್ನೋ ನಂಬಿಕೆಯಿಂದ ಈ ಮದುವೆ ಪ್ರಸ್ತಾಪ ಮಾಡಿದ್ದು ಆ ಗೌಡ್ರ ಹತ್ರ. ನೀನು ನಕ್ಷುಗಾಗಲಿ ನವಿ ಹತ್ರ ಆಗಲಿ ಬಾಯ್ ಬಿಡಬೇಡ. ಸತಿ ತಂದೆ ಶಾಮಣ್ಣನವರು ಇದೇ ವರ್ಷ ಅಲ್ವಾ ತೀರ್ಕೊಂಡಿದ್ದು. ಗೌಡ್ರು ಎಲ್ರಿಗೂ ಅದೇ ಕಾರಣ ಕೊಟ್ಟಿದ್ದಾರೆ. ಅದೇ ನಮಗೂ ಕಾರಣ ಅಷ್ಟೇ. ಯಾವತ್ತೂ ಏನೂ ಕೇಳಿದ ಲಲಿತಾ, ಅಣ್ಣ ಅವ್ರು ತೀರ್ಕೊಂಡು ವರ್ಷ ತುಂಬೋದ್ರೊಳಗೆ ಶರದಿ ಮದುವೆ ಮಾಡಿಕೊಡಿ, ಇಲ್ಲ ಅನ್ಬೇಡಿ ಅಂತ ಕೇಳಿದ್ದಕ್ಕಷ್ಟೇ ನಾನು ಒಪ್ಪಿರೋದು. ಪದೇ ಪದೇ ಹೇಳ್ತಿದ್ದೀನಿ, ಮರಿಬೇಡ ಅಂತ ಮತ್ತೊಮ್ಮೆ ತಾಕೀತು ಮಾಡಿದರು ವಿಶ್ವನಾಥರು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.